ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇಷ್ಟು ದಿನ ಸ್ವಲ್ಪ ಬ್ಯುಸಿಯಾಗಿದ್ದೆ, ಹಾಗಾಗಿ ವಿಡಿಯೋಸ್ ಹಾಕೋಕ್ಕೆ ಲೇಟ್ ಆಗಿಬಿಡ್ತು. ಆದರೆ ಇವತ್ತೊಂದು ಸ್ಪೆಷಲ್ ವಿಡಿಯೋಸ್ ತಂದಿದ್ದೀನಿ. ಏನಪ್ಪ ಅಂದರೆ ಮಟನ್ನು, ನಮ್ಮ ಹಳ್ಳಿ ಕಡೆ ಮಟನ್ ಸಿಗುತ್ತಲ್ಲ, ಅದು ನನಗೆ 1 kg ಯಾರೋ ತಂದುಕೊಟ್ಟಿದ್ರು. ಗುಡ್ಡೆ ಮಾಂಸ ಅಂತಾರಲ್ಲ, ಅದು ತುಂಬಾ ಟೇಸ್ಟಾಗಿರುತ್ತೆ, ಎಲ್ಲ ಥರ ಮಿಕ್ಸ್ ಇರುತ್ತೆ. ಅದನ್ನು ತಂದಿದ್ದೆ. ಅದರಲ್ಲಿ ಮಟನ್ ಬಿರಿಯಾನಿ ಮಾಡೋಣ, ಅದನ್ನು ನಿಮಗೆ ತೋರಿಸೋಣ, ಮನೆಯವ್ರಿಗೆಲ್ಲ ಮಾಡಿ ಬಡಿಸೋಣ ಅನ್ನಿಸ್ತು. ಹಾಗಾಗಿ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮಟನ್ನಲ್ಲಿ ಏನೇನಿರುತ್ತೆ ಅಂದರೆ 35% ಕ್ಯಾಲೋರಿ ಇರುತ್ತೆ, ಅದನ್ನು ಹೇಳ್ತೀನಿ. ಫಸ್ಟು ಹೇಗೆ ಮಾಡೋಣ ಬಿರಿಯಾನಿ ಅನ್ನೋದನ್ನು ತಿಳಿಸ್ತೀನಿ. ನೋಡಿ, ನಾನು ಹೇಗೆ ಮಾಡ್ತೀನಿ ಅಂದರೆ, ಒಂದು 5 ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 250 ಗ್ರಾಮು, 1 kg ಬಿರಿಯಾನಿ ಮಾಡೋಕ್ಕೆ ನಾನಿವತ್ತು ಒಂದು ಅರ್ಧ KGಯಷ್ಟು, 1 kg ಮಟನ್ ಇದೆ, ಅದರ ಅರ್ಧ KG ರೈಸ್ ಹಾಕ್ತೀನಿ. ಅದಕ್ಕೆ ಎಣ್ಣೆ 200 ಗ್ರಾಮ್ ಹಾಕಿದ್ದೀನಿ. ಮತ್ತು ಇದಕ್ಕೆ ಏನೇನು ಪತ್ರೆಗಳು ಬೇಕು ಅಂತ, ಸೋಂಪು ಕಾಳು, ಚಕ್ಕೆ, ಏಲಕ್ಕಿ, ಪತ್ರೆ, ಸ್ಟಾರ್ ಮೊಗ್ಗು, ಮರಾಠ ಮೊಗ್ಗು, ಅಷ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಇಷ್ಟು ಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಗರಂ ಮಸಾಲನೂ ಹಾಕ್ತೀವಿ, ಹಂಗಾಗಿ ಇದನ್ನು ಮೀಡಿಯಮಲ್ಲಿ ಹಾಕೋಣ. ತುಂಬಾ ಹಾಕಿದ್ರೂ ಗಿಂತ ಎಷ್ಟು ಬೇಕು ಅಷ್ಟು ಹಾಕಬೇಕು. ನೋಡಿ, ಇಷ್ಟು ಹಾಕಿದ್ದೀನಿ. 200 ಗ್ರಾಮ್ ಎಣ್ಣೆಗೆ ಇದು ಪತ್ರೆಗಳೆಲ್ಲ ಹಾಕಿದ್ದೀನಿ. ಇದು ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಫ್ರೆಂಡ್ಸ್, ಇದು ಈರುಳ್ಳಿ ಒಂದು 4 ಚಿಕ್ಕದಾದರೆ 4, ದೊಡ್ಡದಾದರೆ ಒಂದು 3 ಹಾಕಿ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನಿಷ್ ಕಲರ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಇದಕ್ಕೆ ಮಟನ್ ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಮಟನ್ ಸ್ಮೆಲ್ಲೆಲ್ಲ ಹೋಗಬೇಕು, ಹಾಗಾಗಿ ಹುರಿಬೇಕು. ಅಲ್ಲಿ ತನಕ ಈರುಳ್ಳಿನ ಫ್ರೈ ಮಾಡೋಣ. ಫ್ರೈ ಆಗೋ ತನಕ ಈ ಮಟನಲ್ಲಿ ಏನೇನು ಬೆನಿಫಿಟ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. 2.3 ಅಷ್ಟು ಕೊಬ್ಬಿರುತ್ತೆ, 17 ಗ್ರಾಮಷ್ಟು ಪ್ರೋಟೀನ್ ಇರುತ್ತೆ ಫ್ರೆಂಡ್ಸ್. ಮತ್ತು 100 ಗ್ರಾಮ್ ಕುರಿ ಮಾಂಸದಲ್ಲಿ ಮತ್ತು ಕ್ಯಾಲೋರಿ ಇರುತ್ತೆ, 300 ಅಷ್ಟು ಇದು ಪ್ರೋಟೀನ್ಸ್ ಇರುತ್ತೆ. ಇದರಲ್ಲಿ ಕಬ್ಬಿಣಾಂಶ, ಸತು, ಮೆಗ್ನೀಷಿಯಮ್ಮು, ವಿಟಮಿನ್ B12 ಎಲ್ಲ ಚೆನ್ನಾಗಿರುತ್ತೆ. ಇದ್ರ ತಿಂದರೆ ಬಾಡಿ ಬಿಲ್ಡ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತಂತೆ. ಮತ್ತು ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಎಲ್ಲ ಇರುತ್ತೆ. ನಮ್ಮ ಬಾಡಿಗೆ ಎಷ್ಟು ಬೇಕು, ಮತ್ತು ಇದನ್ನು ವೀಕ್ಲಿ ಒನ್ಸ್ ತಿಂದ್ರೇ ಸಾಕು, ತುಂಬಾ ತಿಂದ್ರೂ ಚೆನ್ನಾಗಿರಲ್ಲ. ಮತ್ತು ಇದನ್ನು ತಿನ್ನಬೇಕಾದ್ರೆ ಇದಕ್ಕೆ ಏನೇನು ಸೇರಿಸ್ತೀವಿ, ಇದನ್ನು ಯಾವ್ದ್ರ ಜೊತೆ ತಿಂತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಅದರಲ್ಲೂ ಲಿವರಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಲಿವರ್ ಅಂದರೆ ಯಕೃತ್ ಅಂತೀವಲ್ಲ, ಅದರಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತಂತೆ. ಹಾಗಾಗಿ ನಾವು ಮಟನ್ ತರಕ್ಕೆ ಹೋದಾಗ 1-2 ಲಿವರ್ ಪೀಸು, ಒಂದು 3 ಲಿವರ್ ಪೀಸ್ ಹಾಕ್ಕೊಂಡು ಅಡುಗೆಯಲ್ಲಿ ಆ್ಯಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಮಕ್ಕಳಿಗೆ, ಚಿಕ್ಕವ್ರಿಗೆ, ಸ್ವಲ್ಪ ವಯಸ್ಸಾದವ್ರಿಗೆ ಎಲ್ಲರೂ ತಿಂದರೂ ಒಳ್ಳೆಯದು. ಹಾಗಾಗಿ ಯಕೃತ್ತು ಅಂದರೆ ಲಿವರ್ನ ಒಂದು 3-4 ಪೀಸ್ ತಂದು ಏನೇ ಅಡುಗೆ ಮಾಡ್ಬೇಕಾದ್ರೆ ಅದರೊಳಗೆ ಸೇರಿಸ್ಕೊಳ್ಳಿ. ಒಬ್ಬೊಬ್ಬರು ಇಷ್ಟಪಡಲ್ಲ, ಆದರೆ ಇದು ತಿಂದರೆ ಇದರಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತಂತೆ. ನೋಡಿ, ಮತ್ತು ನನಗೆ ಯಾರೋ ಇದರಲ್ಲಿ ತೋರಿಸಿದ್ರು, ಇದು ಲಿವರ್ ಬುರ್ಜಿ ಮಾಡೋದು ತೋರಿಸಿ ಅಂತ ಹೇಳಿದ್ದಾರೆ. ಅದನ್ನು ಒಂದಿನ ಮಾಡಿ ತೋರಿಸ್ತೀನಿ. ಹಾಗಾಗಿ ಲಿವರ್ ತಿಂದ್ರೇ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈಗ ನೋಡಿ, ಈರುಳ್ಳಿ ಫ್ರೈ ಆಗ್ತಾಯಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇದು ಈ ಈರುಳ್ಳಿನ ತುಂಬಾ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಸಿಹಿ ಆ ಥರ ಅನಿಸ್ಬಿಡುತ್ತೆ. ಹಾಗಾಗಿ ಚಿಕ್ಕದು ಒಂದು 3 ಈರುಳ್ಳಿ ಹಾಕಿದ್ರೆ ಸಾಕು. ನೋಡಿ, ಮಟನ್ ಹಾಕಿದ್ದೀನಿ. ಇದರಲ್ಲಿ ಮಟನಲ್ಲೂ ಅಷ್ಟೇ ಲೇಯರ್ ಕೊಡಿ ಅಂತ ಇಸ್ಕೊಳ್ಳಿ ನೀವು. ಮತ್ತು ಇದು ತೊಡೆ ಮಾಂಸ ಕೊಡಿ ಅಂತ ಹೇಳ್ತಾರೆ. ತೊಡೆ ಮಾಂಸದಲ್ಲಿ ಬರೀ ಮಾಂಸದ ಥರ ಬಂದುಬಿಡುತ್ತೆ. ಮಟನ್ ಮೂಳೆ ಮಿಕ್ಸ್ ಆಗಿರೋಂಥ ಮಟನ್ ತೊಗೋಬೇಕು, ಅದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಲೇಯರ್ ಕೊಡಿ ಅಂತ ತೊಗೊಳ್ಳಿ. ಅದರಲ್ಲೂ ಪಾರ್ಟ್ನ ನೀವು ಇದಿದೇ ಬೇಕು, ಇದಿದೇ ಬೇಕು, ಮತ್ತು ಇಷ್ಟು ದಪ್ಪ ಇರೋ ಕುರಿ ಅಥವಾ ಮೇಕೆಲಿ ತೊಗೋಬೇಕು. ತುಂಬ ದಪ್ಪ ಉದ್ದ ಇರೋ ಮೇಕೆಲೆಲ್ಲ ಮಟನ್ ಚಾಯ್ಸ್ ಮಾಡಬಾರ್ದು, ಚಿಕ್ಕ ಕುರಿ ಇರಬೇಕು, ಆ ಕುರಿಲಿ ತೊಗೋಬೇಕು. ಆ ಥರ ಮಟನ್ ತಂದಾಗ ಅದು ಬಲ್ತಿರಲ್ಲ, ಚೆನ್ನಾಗಿರುತ್ತೆ. ಸಾರು ಟೇಸ್ಟ್ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಮಟನ್ ಹಾಕಿ ಮತ್ತು ಮಟನ್ಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅರಿಶಿನ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ.
ಇದು ಗ್ಯಾಸ್ಟ್ರಿಕ್ ಇರೋರು ಹಸಿಮೆಣ್ಸಿಕಾಯಿ ಕಮ್ಮಿ ಹಾಕ್ಕೊಳ್ಳಿ. ಒಣಮೆಣ್ಸಿಕಾಯಲ್ಲಿ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಒಣಮೆಣ್ಸಿಕಾಯಿನೇ ಉಪಯೋಗಿಸ್ತೀನಿ. ಇವತ್ತೊಂದು 3-4 ಹಾಕಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ 3 ಟೊಮೊಟೊ ಹಣ್ಣು ಹಾಕಿದ್ದೀನಿ. ಇವತ್ತು ದಪ್ಪದು 3 ಟೊಮೊಟೊ ಹಣ್ಣು ಹಾಕಿದ್ದೀನಿ. ಬಿರಿಯಾನಿಗೆ ಸ್ವಲ್ಪ ಟೊಮೊಟೊ ಹಣ್ಣು ಬೇಕಾಗುತ್ತೆ. ಹಾಗಾಗಿ ಮಟನ್ ಹಾಕಿದ್ದೀನಿ. ಮಟನ್ಗೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಈ ಮಟನ್ಗೆ ಇದು ಮಟನ್ ಬಿರಿಯಾನಿ ಮಾಡಬೇಕಾದ್ರೆ ಬಾಸುಮತಿ ರೈಸು ಉಪಯೋಗಿಸ್ಬೋದು, ಮತ್ತು ಮನೇಲಿ ತರ್ತೀವಲ್ಲ ಮಾಮೂಲಿ ಸೋನಾ ಮಸೂರಿ ಅವೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಇದು ಇದು ಬಾಸುಮತಿ ರೈಸು ಹಾಕಿದ್ರೆ ಅದು ಒಂಥರ ರಿಚ್ ಕೊಡುತ್ತೆ, ರಿಚ್ನೆಸ್ ಕೊಡುತ್ತೆ. ಮತ್ತು ಮುಸ್ಲಿಮ್ಸ್ ಎಲ್ಲ ಮಾಡ್ತಾರಲ್ಲ ಆ ಥರ ಬಿರಿಯಾನಿ ಅನಿಸುತ್ತೆ, ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ. ಹಾಗಾಗಿ ಬಾಸುಮತಿ ರೈಸ್ಗೆ ಉಪಯೋಗಿಸ್ಕೋಬೋದು. ಅದನ್ನು ಒಂದು ಕಾಲು ಗಂಟೆ ನೆನೆಸಿ ಆಮೇಲೆ ಉಪಯೋಗಿಸ್ಬೇಕು. ಇವತ್ತು ನಾನಿವತ್ತು ಮನೇಲಿರೋದು ಸೋನಾ ಮಸೂರಿ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಇದು ನೋಡಿ, ಉಪಯೋಗಿಸ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿದೆ. ಆ ಫ್ರೈಗೆ ಸ್ವಲ್ಪ ಅಚ್ಕಾರ ಪುಡಿ ಒಂದು 3 ಸ್ಪೂನ್ ಹಾಕಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಹಾಕಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಇದು ಮಟನ್ ಏನಪ್ಪ ಅಂದರೆ ಚಿಕನ್ ಥರ ಅಲ್ಲ. ಮಟನ್ನನ್ನು ಇಷ್ಟು ಮಾಡಾದಮೇಲೆ ಇದನ್ನು ಒಂದು 3 ವಿಷಲ್ ಬೇಯಿಸಬೇಕು ಫ್ರೆಂಡ್ಸ್. 3 ಅಥವಾ 4 ವಿಷಲೇ ಬೇಯಿಸಿದ್ರೆ ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ. ಇದು ನೋಡಿ ಬೇಯಕ್ಕೆ ಇಟ್ಟಿದ್ದೀನಿ. 3 ವಿಷಲ್ ಬರುತ್ತೆ. 3 ವಿಷಲ್ ಬೆಂದ ಮೇಲೆ ಆಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನೋಡಿ ಈಗ ಮಟನ್ ಬೆಂದಿದೆ ಚೆನ್ನಾಗಿ. 3 ವಿಷಲ್ ಹಾಕಿ ಬೇಯಿಸಿದ್ದೀನಿ. ಒಂದೊಂದು 3-4 ವಿಷಲ್, ಅದು ಮಟನ್ ಎಷ್ಟು ಇದು ಬಲ್ತಿರುತ್ತೆ ಅನ್ನೋದ್ರ ಮೇಲೆ ನಾವು ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರುತ್ತೆ. ತುಂಬ ಒಂದು ಹಾರ್ಡಾಗಿದ್ರೂ ಚೆನ್ನಾಗಿರಲ್ಲ, ನೋಡ್ಕೊಂಡು ಮಾಡ್ಬೇಕು ನಾವು ಅದನ್ನು. ನೋಡಿ ಈಗ ಮಟನ್ನು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಬೆಂದಿರೋದಕ್ಕೆ ನೋಡಿ ಕುಕ್ಕರಲ್ಲೇ ಮಾಡಿದ್ರೇ ಚೆನ್ನಾಗಿರುತ್ತೆ ಪಾತ್ರೆಗಿಂತ. ನಮಗೆಲ್ಲ ಸ್ವಲ್ಪ ಕುಕ್ಕರಲ್ಲೇ ಈಸಿ. ಹೋಟ್ಲವರೆಲ್ಲ ಪಾತ್ರೆಯಲ್ಲಿ ಮಾಡ್ತಾರೆ, ಮನೆಯವರೆಲ್ಲ ನಾವು ಬಿರಿಯಾನಿ ಎಲ್ಲನೂ ಕುಕ್ಕರಲ್ಲೇ ಮಾಡಿದ್ರೇ ಚೆನ್ನಾಗಿರುತ್ತೆ. ನೋಡಿ ಈಗ ಮಟನ್ನು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಇನ್ನೊಂಚೂರು ಅರಿಶಿನ ಪುಡಿ ಬೇಕಾಗುತ್ತೆ ಅಂತ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬೆಂದೈತೆ ಅಲ್ವಾ. ಈಗ ನೋಡಿ ಬೆಂದಿದೆ ಅಲ್ವಾ. ಇದಕ್ಕೆ ನಾನು ಸ್ವಲ್ಪ ಇವಾಗ ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಒಂದು 2 ಇಂಚು ಶುಂಠಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ 2 ಹಾಕಿದ್ದೀನಿ. 2 ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಚೆನ್ನಾಗಿ ನೀರು ಹಾಕಬೇಕು. ನೀರು ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಇವತ್ತು, ಅಂದರೆ ಅರ್ಧ ಇದು ಅದು ನೋಡಿ. ಮತ್ತು ಫ್ಯಾಟ್ ಇಟ್ಟಿದ್ದೆ, ಅದನ್ನು ಈಗ ಮೊದಲು ಬೇಯಿಸ್ಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಈಗ ಫ್ಯಾಟ್ ಹಾಕಿದ್ದೀನಿ. ಈ ಫ್ಯಾಟು ಹಾಕಿದ್ರೆ ಅಂದರೆ ಬಿರಿಯಾನಿಗೆ ಸ್ವಲ್ಪ ಫ್ಯಾಟ್ ಇರೋ ಮಟನ್ನು ತರಬೇಕು. ಮತ್ತು ಎಕ್ಸ್ಟ್ರಾ ಸ್ವಲ್ಪ ಫ್ಯಾಟ್ ಹಾಕಿದ್ರೂ ಅದರದ್ದು ರಿಚ್ನೆಸ್ ಬರುತ್ತೆ ಮತ್ತು ಟೇಸ್ಟ್ ಬರುತ್ತೆ ಚೆನ್ನಾಗಿ. ಹಂಗಾಗಿ ಹಾಕಿದ್ದೀನಿ. ನೋಡಿ ಇದು ಸ್ವಲ್ಪ ಧನಿಯಾ ಪುಡಿ ಒಂದು 2 ಸ್ಪೂನ್ ಹಾಕಿದ್ದೀನಿ. ಧನಿಯಾ ಪುಡಿ ಒಂದು 2 ಸ್ಪೂನು. ಸ್ವಲ್ಪ ಚೆನ್ನಾಗಿ ಇದು ಸ್ವಲ್ಪ ಹಿಡೀಲಿ. ಸ್ವಲ್ಪ ಕುದೀತಾ ಇದೆ ಚೆನ್ನಾಗಿ. ಕುದ್ಮೇಲೆ ಇದು ಎಲ್ಲ ರಸ ಎಲ್ಲ ಹಿಡಿಬೇಕು ಚೆನ್ನಾಗಿ. ಈ 2 ಸ್ಪೂನಷ್ಟು ಸ್ವಲ್ಪ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನು ಧನಿಯಾ ಪುಡಿ, ಮತ್ತು ಗರಂ ಮಸಾಲೆ ಒಂದು 2 ಸ್ಪೂನು. ಗರಂ ಮಸಾಲೆ ನಾನು ನಿಮಗೆ ನನ್ನ ತೋರಿಸಿದ್ದೀನಿ ಒಂದು ಸರಿ ವಿಡಿಯೋದಲ್ಲಿ, ಗರಂ ಮಸಾಲೆ ಹೇಗೆ ಮಾಡೋದು ಮನೇಲಿ ಅಂತ. ಆ ಗರಂ ಮಸಾಲೆನೇ ಉಪಯೋಗಿಸ್ತಾ ಇದ್ದೀನಿ. ಅದು 2 ಸ್ಪೂನ್ ಗರಂ ಮಸಾಲೆ 2 ಸ್ಪೂನ್ ಹಾಕಿದ್ದೀನಿ. ಮತ್ತು ಬಿರಿಯಾನಿ ಪೌಡ್ರನ್ನು ನಾನೇ ಮನೇಲೇ ಮಾಡಿಟ್ಕೋತೀನಿ, ಅದನ್ನೇ ಒಂದು 2 ಸ್ಪೂನ್ ಹಾಕ್ತೀನಿ. ಆಗ ಒಂಥರ ಟೇಸ್ಟು, ಅಂದರೆ ಅದ್ರ ಫ್ಲೇವರು. ಮಟನ್ ಬಿರಿಯಾನಿ ಅಂದರೆ ಮಟನ್ ಒಂದು ಡಿಶಲ್ಲಿ ಇಟ್ಟಿರ್ತೀವಿ ಅಂದ್ಕೊಳ್ಳಿ, ಅದನ್ನು ತೆಗೆದ ತಕ್ಷಣ ಮೂಗಿಗೆ ಒಳ್ಳೆ ಸುವಾಸನೆ ಬರುತ್ತೆ. ಅದ್ರ ಸುವಾಸನೆಗೆ ತಿನ್ನಬೇಕಪ್ಪ ಅನ್ನುತ್ತೆ. ಗ್ರಂಥಿಗಳೆಲ್ಲ ಅರಳುತ್ತೆ ಅಂತಾರಲ್ಲ, ಅದ್ರ ಸುವಾಸನೆಗೆ ನಮ್ಮ ಮೂಗಿನ ಗ್ರಂಥಿಗಳೆಲ್ಲ ಅದನ್ನು ವಾಸನೆನ ಗ್ರಹಿಸಿ ಅದನ್ನು ತಿನ್ನಲೇಬೇಕು ಅನ್ನೋ ಮೈಂಡು ನಮಗೆ ಬರ್ಸುತ್ತಂತೆ. ಅದರಲ್ಲೇ ಇರೋದು ಬಿರಿಯಾನಿದು ರಹಸ್ಯ ಅನ್ಕೋಬೇಕು. ಅಷ್ಟು ಘಮ ಘಮ ಅನ್ನಂಗೆ ಮಾಡಬೇಕು. ಇನ್ನೇನೇನೋ ಹಾಕಂಗೇನೆ ಅಂಥ ಇಂಗ್ರೀಡಿಯೆಂಟ್ಸ್ ಏನು ನಾವು ಹಾಕಲ್ಲ.
ಮೀಡಿಯಮ್ಮೇ ಹಾಕೋದು, ಮನೇಲಿರೋದೇ ಹಾಕ್ತೀವಿ. ಅದ್ರ ರಿಚ್ನೆಸ್ಸು ಮತ್ತು ಫ್ಲೇವರನ್ನ ಇನ್ಹ್ಯಾನ್ಸ್ ಮಾಡ್ತೀವಿ ನಾವು ಅದನ್ನು ಬಿರಿಯಾನಿಗೆ. ಅದನ್ನೆಲ್ಲ ಹಾಕಿ ಇನ್ಕ್ಲೂಡ್ ಮಾಡಿದಾಗಲೇ ನಮಗೆ ಆ ಬಿರಿಯಾನಿ ಅಂದರೆ ಸ್ಪೆಷಲ್ ಅಂತ ಅನಿಸುತ್ತೆ. ಯಾಕೆಂದರೆ ಅದಕ್ಕೆ ಪುದೀನ ಸೊಪ್ಪು ಹಾಕ್ತೀವಿ, ಕೊತ್ತಂಬರಿ ಸೊಪ್ಪು ಹಾಕ್ತೀವಿ, ನಿಂಬೆ ರಸನೂ ಹಾಕಿದ್ದೀನಿ ಇವಾಗ. ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದಾಗ ನೋಡಿ, ಹುಳಿ, ಉಪ್ಪು ಮತ್ತು ಸುವಾಸನೆ ಉಳ್ಳ ಸೊಪ್ಪುಗಳು ಮತ್ತು ಫ್ಲೇವರುಳ್ಳ ಪತ್ರೆ, ಜಾಪತ್ರೆ ಅಂತೀವಲ್ಲ, ಗರಂ ಮಸಾಲೆಗಳು ಮತ್ತು ಗರಂ ಮಸಾಲೆ ಪುಡಿ, ಆಯಿಲ್ಲು, ಉಪ್ಪು, ಹುಳಿ ಎಲ್ಲ ಅದರದ್ದು ಸಮ್ಮಿಶ್ರಣ ಸೇರಿ ಅದೇ ಬಿರಿಯಾನಿ ಫ್ರೆಂಡ್ಸ್. ಅದಕ್ಕೇ ನಮಗೆ ಬಿರಿಯಾನಿ ಅಂದರೆ ಸ್ಪೆಷಲ್ ಇಂಟ್ರೆಸ್ಟು. ಏನು ಒಂದು ವಾರಕ್ಕೆ 3 ಸರಿ ಮಾಡಿಕೊಟ್ರು ತಿಂತಾ ಇರ್ತಾರೆ ಮನೆಯಲ್ಲಿರೋರೆಲ್ಲ. ಎಲ್ಲರೂ ಬನ್ನಿಯಪ್ಪ ನಮ್ಮ ಮನೆ ಬಿರಿಯಾನಿ ಇದೆ ಅಂದರೆ ಯಾರು ಬಂದು ಬೇಕಾದ್ರೂ ಆಯಿತು ಒಂದು ಸ್ವಲ್ಪ ಕೊಡಿ ಟೇಸ್ಟ್ ಅಂತ ಅಂತಾರೆ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ಬಿರಿಯಾನಿ ಅಂದರೆ ಅದರಲ್ಲೂ ಅದಕ್ಕೇನೋ ಒಂಥರ ಅದರದ್ದೇ ಅದು ಯಾರು ಹೆಸರಿಟ್ರು ಅಂತ ನನಗೂ ಗೊತ್ತಿಲ್ಲ. ಅದಕ್ಕೆ ಏನೇನು ಮಸಾಲೆ ಹಾಕೋದು ಕಂಡಿಡ್ದವ್ರು ಯಾರು ತುಂಬ ದೊಡ್ಡ ಅಡುಗೆಲಿ ತುಂಬ ನಿಪುಣರು, ಪ್ರಾವೀಣ್ಯರು, ತುಂಬ ಎಕ್ಸ್ಪೀರಿಯೆನ್ಸ್ ಇರೋರೇ ಈ ಬಿರಿಯಾನಿ ಕಂಡಿರ್ತಾರೆ ಅಂತ ನಾನು ಅನ್ಕೋತೀನಿ. ಅಷ್ಟೆಲ್ಲ ಇನ್ನು ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಹಾಕಿ ಬಿರಿಯಾನಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಆ ಹೆಸ್ರೂ ತುಂಬ ಚೆನ್ನಾಗಿದೆ. ಆ ಇಂಗ್ರೀಡಿಯೆಂಟ್ಸು, ಆ ಸುವಾಸನೆ, ಆ ರಿಚ್ನೆಸ್ಸು, ಮತ್ತು ಹೆಸ್ರಲ್ಲೇ ಏನೋ ಒಂದು ಸ್ಪೆಷಲ್. ಅದನ್ನು ಕಂಡಿಡ್ದವ್ರಿಗೆ ಒಂದು ಹ್ಯಾಟ್ಸ್ ಆಫ್ ನನ್ನಿಂದ. ನೋಡಿ ಅದೆಲ್ಲ ನಾನು ಹಾಕಿದ್ದೀನಿ ಇವತ್ತು. ನಾನು ಈ ಥರನೇ ಮಾಡೋದು. ಅದನ್ನೆಲ್ಲ ಹಾಕಿ ನೋಡಿ ಬಿರಿಯಾನಿ ಮಾಡಿದ್ದೀನಿ. ಒಂದು 2 ವಿಷಲ್ ಬಂದರೆ ಸಾಕು. ಮೊದಲು ಒಂದು 3-4 ವಿಷಲ್ ಬರ್ಸಿದ್ದೀನಿ. ಹಂಗಾಗಿ ಈಗ 2 ವಿಷಲ್ ಬಂದರೆ ಸಾಕು ಅಲ್ವಾ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಯಾಕೋ ವಾಯ್ಸ್ ಸ್ವಲ್ಪ ಗಂಟಲು ಸರಿ ಇಲ್ಲ, ಸ್ವಲ್ಪ ಅದೇ ವಾಯ್ಸ್ ಕೊಡ್ತಾಯಿದ್ದೀನಿ. ಸ್ವಲ್ಪ ಕೋಲ್ಡ್ ಅಲ್ವಾ ಅದಕ್ಕೇ. ನೋಡಿ ಬಿರಿಯಾನಿ ಆಗಿದೆ, ಒಂದು 2 ವಿಷಲ್ ಬಂದಿದೆ ಫ್ರೆಂಡ್ಸ್. ನೋಡಿ ಇದು ಹಾಕಿ ತೆಗಿಯೋಣ ಇವಾಗ. ಈಗ ಹಾಕಿದ್ಮೇಲೆ ಹೇಗೆ ಬರುತ್ತೆ ಅಂತ ಬಿರಿಯಾನಿ ನಾನು ತೋರಿಸ್ತೀನಿ. ಅದು ಸ್ವಲ್ಪ ವಿಷಲ್ ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು 4-5 ನಿಮಿಷ. ಸ್ವಲ್ಪ ಫುಲ್ ಕೂಲಾಗಿ ಹೋಗಬೇಕು. ಏಕೆಂದರೆ ಒಳಗಡೆ ಇರೋ ಅಕ್ಕಿ ಎಲ್ಲ ರೈಸ್ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಅರಳಬೇಕು. ಅಕ್ಕಿ ನಿಮಗೂ ಗೊತ್ತಿರುತ್ತೆ, ಅಕ್ಕಿ ಒಂದು 10 ವಿಷಲ್ ಬಂದಾದಮೇಲೆ ಒಂದು 10 ನಿಮಿಷ ಅರಳಬೇಕು ಫ್ರೆಂಡ್ಸ್. ನೋಡಿ ಈಗ ತೆಗ್ದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸ್ಪೆಷಲ್ಲಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಬಿರಿಯಾನಿ ಮಾಡ್ಕೊತಿದ್ರೇ ತುಂಬಾ ಸೂಪರಾಗಿರುತ್ತೆ. ಮತ್ತು ತುಂಬಾ ಚೆನ್ನಾಗೂ ಬಂದಿದೆ ಇವತ್ತು. ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹೇರಳವಾಗಿ ಹಾಕಬೇಕು. ಆಗ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಮತ್ತು ಮಾಡ್ತಾ ನಮಗೆ ಅದರಲ್ಲಿ ಕೈ ಕೂರುತ್ತೆ ಅಂತಾರಲ್ಲ, ಮೈಂಡ್ಗೂ ಕೂರುತ್ತೆ, ತಲೆಗೂ ಗೊತ್ತಾಗ್ಬಿಡುತ್ತೆ ನಮಗೆ ಹೇಗೆ ಮಾಡಬೇಕು ಬಿರಿಯಾನಿನ ಅಂತ. ಒಂದು 3 ಸರಿ ಈ ಥರ ಮಾಡಿದ್ರೆ ನಮಗೂ ನೀವು ಎಕ್ಸ್ಪರ್ಟ್ ಆಗ್ತೀರಾ. ಆ ಥರನೇ ಎಲ್ಲ ನೋಡಿ ಕಲ್ತ್ಕೊಳ್ಳಿ, ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವೀಡಿಯೋಸನ್ನೆಲ್ಲ ತುಂಬ ಲೈಕ್ ಮಾಡಿ. ತುಂಬ ಕಾಮೆಂಟ್ಸ್ ಎಲ್ಲ ಬರ್ತಾಯಿದೆ. ತುಂಬ ಧನ್ಯವಾದಗಳು. ನಿಮ್ಮಿಂದ ನಾನು ಸ್ವಲ್ಪ ನಿಮಗೂ ನನ್ಗೆ ಗೊತ್ತಿರೋದನ್ನು ಹೇಳೋಕ್ಕೆ ಈ ಒಂದು ಅವಕಾಶ ಕೊಡ್ತಾ ಇದ್ದೀರಾ ಫ್ರೆಂಡ್ಸ್. ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಬಿರಿಯಾನಿ ಹೇಗೆ ಬಂದಿದೆ ಅಂತ ನೋಡಿ, ನೀವು ಕಣ್ಣು ತುಂಬ್ಕೊಳ್ಳಿ. ಹೇಗೆ ಬಂದು ಅಂತ ನನಗೆ ತಿಳಿಸಿ ಫ್ರೆಂಡ್ಸ್. ಅದಕ್ಕೆ ಈರುಳ್ಳಿ ಮತ್ತು ಸೌತೆಕಾಯಿ, ನಿಂಬೆಹಣ್ಣು ಹಾಕಿ ಸೈಡಲ್ಲಿಟ್ಟು ಬಡಿಸಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ನನಗೂ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.